ರಕ್ತದಲ್ಲಿ ಪ್ರವಹಿಸಿ ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವಂತಹ ಚಿಕಿತ್ಸೆಯ ಪ್ರಕಾರಕ್ಕೆ ಸಿಸ್ಟಮಿಕ್ ಥೆರಪಿ ಎನ್ನುತ್ತಾರೆ. ಇದರಲ್ಲಿ ಹಲವಾರು ವಿಧ. ಕ್ಯಾನ್ಸರ್ ಜೀವಕೋಶಗಳು ಸೇರಿದಂತೆ ವೇಗವಾಗಿ ವಿಭಜನೆ ಆಗುವ ಎಲ್ಲ ಜೀವಕೋಶಗಳನ್ನು ಕೊಲ್ಲಬಲ್ಲ ಶಕ್ತಿಯುತ ಚಿಕಿತ್ಸೆ ಕೀಮೋಥೆರಪಿ. ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿ ಸಿಪಾಯಿಗಳನ್ನು ಬಲಪಡಿಸಿ ಕ್ಯಾನ್ಸರನ್ನು ಮಣಿಸುವ ಚಿಕಿತ್ಸೆ ಇಮ್ಯುನೋಥೆರಪಿ. ಅಂದರೆ ಇದು ನಮ್ಮದೇ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಿ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಹಾಗೆ ಮಾಡುತ್ತೆ. ಕ್ಯಾನ್ಸರ್ನಲ್ಲಿನ ಟಾರ್ಗೆಟ್ಗಳನ್ನು ಬಲಹೀನತೆಗಳನ್ನಾಗಿಸಿಕೊಂಡು ಟಾರ್ಗೆಟ್ ವಿರುದ್ಧ ಉದ್ದೇಶಿತವಾಗಿ ಕೊಡುವಂಥ ಚಿಕಿತ್ಸೆ ಟಾರ್ಗೆಟೆಡ್ ಥೆರಪಿ ಅಥವಾ ಉದ್ದೇಶಿತ ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ಅಡ್ಡ ಪರಿಣಾಮಗಳು ಕಡಿಮೆ ಇರುತ್ತೆ, ಯಾಕಂದರೆ ಇದು ಆ ಕ್ಯಾನ್ಸರ್ನಲ್ಲಿರುವಂತಹ ಟಾರ್ಗೆಟ್ಗಳ ಮೇಲೆ ಮಾತ್ರನೇ ಕೆಲಸ ಮಾಡುವಂಥದ್ದು. ಕ್ಯಾನ್ಸರ್ ಬೆಳವಣಿಗೆಗೆ ಪೂರಕವಾಗುವಂಥ ಹಾರ್ಮೋನ್ಗಳ ವಿರುದ್ಧ ನೀಡುವ ಚಿಕಿತ್ಸೆ ಹಾರ್ಮೋನ್ ಥೆರಪಿ. ಕ್ಯಾನ್ಸರ್ ಹೇಗೆ ಕಾರಣಗಳು ಅನೇಕವೋ ಹಾಗೆಯೇ ಚಿಕಿತ್ಸೆಗಳು ಸಹ ಅನೇಕ. ಬಹಳಷ್ಟು ಬಾರಿ ಈ ಎಲ್ಲ ಪ್ರಕಾರದ ಚಿಕಿತ್ಸೆಗಳನ್ನು ಬಳಸಿ ಕ್ಯಾನ್ಸರ್ ವಿರುದ್ಧ ಜಯಿಸಬೇಕಾಗುತ್ತದೆ.